ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿನ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ಕಲರ್ಸು ಕೆಮಿಕಲ್ಸು ಬಳಸದೆ ಈಸಿಯಾಗಿ ಆರಾಮಾಗಿ ಮನೇಲಿ ಸಿಗೋ ಪದಾರ್ಥಗಳಿಂದನೇ ಹೇಗೆ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿನ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕುಕ್ಕರಲ್ಲಿ ನಾನು ಎಲ್ಲ ತರಕಾರಿಗಳನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಮತ್ತು ಕ್ಯಾಬೇಜ್ನ ಬಳಸಿದ್ದೀನಿ. ಮತ್ತು 3 ಟೊಮ್ಯಾಟೋನ ಕೂಡ ಹಾಕೋತಾ ಇದ್ದೀನಿ. 2 3 ಆಲೂಗಡ್ಡೆನ ಕೂಡ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಪಾವ್ ಭಾಜಿ ಮಸಾಲಾನ ಹಾಕ್ಕೊಂಡು 1 ಲೋಟ ನೀರನ್ನ ಹಾಕ್ಕೊಳ್ಳಿ. ಈಗ ಬರೋದು ಸೀಕ್ರೆಟ್ ಇಂಗ್ರೀಡಿಯೆಂಟ್, 1 ತುಂಡು ಬೀಟ್ರೂಟ್ನ ಹಾಕ್ಕೊಳ್ಳಿ. ಇದರಿಂದ ಒಳ್ಳೆ ರೆಡ್ ಕಲರ್ ಬರುತ್ತೆ. ಯಾವುದೋ ಕಲರು ಏನೂ ಬೇಕಾಗಿಲ್ಲ. ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ನ ಕೊಡಿ. ನೋಡಿ, ಕುಕ್ಕರೆಲ್ಲ ತಣ್ಣಗಾದ್ಮೇಲೆ ನಾನು ಇವಾಗ ತೆಗಿತಾ ಇದ್ದೀನಿ. ಮೊದಲಿಗೆ ನಾನು ಆಲೂಗಡ್ಡೆನ ಸಪ್ರೇಟಾಗಿ ತಕ್ಕೊಂಡು ಇಟ್ಕೋತಾ ಇದ್ದೀನಿ. ನಂತರ ಈಗ ಎಲ್ಲ ಮಿಶ್ರಣನ ನಾನು ಮಿಕ್ಸರಲ್ಲಿ ಹಾಕೋತಾ ಇದ್ದೀನಿ. ನೀರನ್ನ ಬಿಟ್ಬಿಟ್ಟು ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಈ ನೀರನ್ನ ಹಾಗೆ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಬೆಣ್ಣೆ, ಒಂಚೂರು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇದು ಕರಗಿದ ಮೇಲೆ ಇದಕ್ಕೆ 1 ರಿಂದ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಒಂದು 2-3 ನಿಮಿಷ ಒಂದು ಸ್ವಲ್ಪ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಇದಕ್ಕೆ ಇನ್ನು ಯಾವುದೇ ತರಕಾರಿಗಳು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಈಗ ನಾವು ಪ್ಯೂರಿ ಮಾಡಿಟ್ಕೊಂಡಿರೋ ವೆಜಿಟೇಬಲ್ಸ್ನ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೇಯಿಸ್ಕೊಂಡಿರೋ ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಂಡು ನಾನು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಅದು ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರೋದಿಲ್ಲ, ಒಂಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ರೀತಿಯಾಗಿ ಅದನ್ನ ಸಪ್ರೇಟಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಅಲ್ಲಲ್ಲಿ ತುಂಡು ಕೂಡ ಇರುತ್ತೆ. ಟೇಸ್ಟು ಮತ್ತು ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಎಲ್ಲ ಚೆನ್ನಾಗಿ ಆಲೂಗಡ್ಡೆನ ಮಿಕ್ಸ್ ಮಾಡಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ನೋಡಿಬಿಟ್ಟು ಹಾಕ್ಕೊಳ್ಳಿ, ಆಗಲೇ ಬೇಯಿಸ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ದೆ. ಮತ್ತು 1 ರಿಂದ 1.5 ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ನಾವು ಬೇಯಿಸ್ಕೊಂಡಿರೋ ನೀರನ್ನೇ ಯೂಸ್ ಮಾಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು, ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ, ಗಟ್ಟಿ ಬೇಕಂದರೆ ಗಟ್ಟಿಯಾಗಿ ನೀವು ಕೂಡ ಮಾಡ್ಕೋಬೋದು. ಬೇಗನೆ ರೆಡಿಯಾಗಿ ಹೋಗುತ್ತೆ. ಈಗ ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪಾವ್ ಭಾಜಿದು ಗ್ರೇವಿ ಭಾಜಿ ರೆಡಿಯಾಗಿ ಹೋಗುತ್ತೆ. ಇನ್ನು ನಾವು ಬ್ರೆಡ್ನ ಈಗ ಟೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಬೆಣ್ಣೆನ ತೊಗೊಂಡು ಅದಕ್ಕೆ ಒಂದು ಚಿಟಿಕೆ ಪಾವ್ ಭಾಜಿ ಮಸಾಲಾನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದೊಂಚೂರು ಬೆಣ್ಣೆ ಕರಗಿದ ಮೇಲೆ ಈಗ ನಾನು ಇದಕ್ಕೆ ಅರ್ಧ ಸ್ಲಿಟ್ ಮಾಡ್ಕೊಂಡಿರೋ ಬ್ರೆಡ್ನ ಹಾಕ್ಕೊಂಡು ಟೋಸ್ಟ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆನೂ ಕೂಡ ಬೆಣ್ಣೆನ ಹಚ್ಕೋತಾ ಇದ್ದೀನಿ. ಈ ಕಡೆನೂ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಕೂಡ ಬ್ರೆಡ್ನ ನಾನು ಟೋಸ್ಟ್ ಮಾಡ್ಕೊತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಈಗ ನಾವು ಪ್ಲೇಟಿಂಗ್ ಮಾಡೋಣ. ಅದಕ್ಕೆ ಒಂದು ಪ್ಲೇಟಲ್ಲಿ ನಾವು ಮಾಡಿಕೊಂಡಿರೋ ಭಾಜಿನ ಹಾಕ್ಕೊಳ್ಳೋಣ. ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಲ್ಲಿ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ, 1 ನಿಂಬೆಹಣ್ಣಿನ ತುಂಡನ್ನ ಇಟ್ಟು ಇದ್ರ ಜೊತೆ ನಾವು ಟೋಸ್ಟ್ ಮಾಡಿರೋ